ಓಂ ಶ್ರೀ ಕಾಲಭೈರವಾಯ ನಮಃ. ಓಂ ಶ್ರೀ ದುರ್ಗಾಯ ನಮಃ. ಕನ್ಯಾ ರಾಶಿ ಮೇ ತಿಂಗಳ 2026 ಯಾವ ರೀತಿ ಇದೆ, ಹಾಗೆ ಯಾವೆಲ್ಲ ರೀತಿಯ ಮಿಶ್ರ ಫಲಗಳು, ಯಾವೆಲ್ಲ ರೀತಿಯ ಪ್ರಭಾವಗಳನ್ನು ಮಂಗಳನ ಮೂಲಕ ಅನುಭವಿಸ್ತೀರಿ, ಗುರು ಯಾವ ರೀತಿ ನಿಮ್ಮನ್ನು ಕಾಪಾಡ್ತಾನೆ, ಇದೆಲ್ಲದರ ಬಗೆಗಿನ ಒಂದು ವಿಶೇಷವಾದಂತಹ ಅಂಶವನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ಕನ್ಯಾ ರಾಶಿ ಮೇ 2026 ಮೊದಲ ಅರ್ಧ ಅಂದರೆ 1ರಿಂದ 15ನೇ ತಾರೀಕುವರೆಗೂ ಕೂಡ ಒಂದು ರೀತಿ ಮಿಶ್ರ ಫಲವನ್ನು ನೀವು ನಿರೀಕ್ಷೆ ಮಾಡ್ಬೋದು. ಬಟ್ ಅದಾದ ನಂತರ ಇನ್ನುಳಿದಂತಹ ದ್ವಿತೀಯ ಅರ್ಧ ಇದೆಯಲ್ಲ, ಆ ತಿಂಗಳು ನಿಮಗೆ ಪಾಸಿಟಿವ್ ಆಗಿದೆ ಅಂತಲೇ ಹೇಳ್ಬೋದು. ಇನ್ನು ನಿಮ್ಮ ರಾಶಿ ಅಧಿಪತಿ ಬುಧ ಸಂಚಾರ ಮತ್ತು ಗುರು ಶನಿಗಳ ಪ್ರಭಾವ ಪ್ರಮುಖ ಏರಿಳಿತವನ್ನು ನಿಮ್ಮ ರಾಶಿಗೆ ನೀಡುತ್ತೆ. ಬುಧ ಮೇ 15ರ ನಂತರ ವೃಷಭ ರಾಶಿಗೆ ಬರೋದ್ರಿಂದ ಅದೃಷ್ಟದ ಜೊತೆಗೆ ಉನ್ನತ ಶಿಕ್ಷಣಕ್ಕೇನಾದರೂ ನೀವು ಪ್ರಯತ್ನ ಪಡ್ತಿದ್ರೆ ಆ ಒಂದು ಹಾದಿ ಸುಗಮ ಆಗುತ್ತೆ. ಇದರ ಜೊತೆಗೆ ಸೂರ್ಯ ಮೇ 15ರವರೆಗೂ ಕೂಡ ಮೇಷರಾಶಿಯ 8ನೇ ಮನೆ, ಅದಾದ ನಂತರ 9ನೇ ಮನೆಗೆ ಅಂದರೆ ವೃಷಭಕ್ಕೆ ಹೋಗೋದ್ರಿಂದ ದೊಡ್ಡ ಮಟ್ಟದ ಪ್ರಗತಿಯನ್ನು ಕೂಡ ನೀವು ಸೂರ್ಯನಿಂದ ನಿರೀಕ್ಷೆ ಮಾಡ್ಬೋದು. ಹಾಗೆ ಶುಕ್ರ ಗ್ರಹ ಮೇ 14ರಂತೆ ಶುಕ್ರ ಮಿಥುನ ರಾಶಿಗೆ ಅಂದರೆ 10ನೇ ಮನೆಗೆ ಬರೋದ್ರಿಂದ ನಿಮ್ಮ ಕೀರ್ತಿ, ಪ್ರತಿಷ್ಠೆ, ಉದ್ಯೋಗದಲ್ಲಿ ಒಂದು ಹೊಸ ಅವತಾರವನ್ನು ಎಲ್ಲರೂ ಕೂಡ ನೋಡೋದಕ್ಕೆ ಸಾಕ್ಷಿಯಾಗುತ್ತೆ. ಹಾಗಾದರೆ ಮಂಗಳನಿಂದ ಯಾವ ರೀತಿಯ ಪ್ರಭಾವವನ್ನು ಕನ್ಯಾ ರಾಶಿಯವರು ಮೇ 2026ರಲ್ಲಿ ನಿರೀಕ್ಷೆ ಮಾಡಬಹುದು ಅಂತ ಹೇಳೋದಾದರೆ, ಮೇ 15ರವರೆಗೆ ಮಂಗಳ ಮೀನ ರಾಶಿಯಲ್ಲಿ ಇರ್ತಾರೆ. ಅದಾದ ನಂತರ ತಮ್ಮ 8ನೇ ಮನೆಯಾದಂತಹ ಮೇಷ ರಾಶಿಗೆ ಬರ್ತಾರೆ. ಅಂದರೆ ನಿಮ್ಮ ರಾಶಿಯಿಂದ 8ನೇ ಮನೆ ಅಂತ ಹೇಳಿದ್ರೆ ಅದು ಮೇಷ ರಾಶಿ ಆಗುತ್ತೆ. ಮೇಷ ರಾಶಿ ಅಂತ ಹೇಳಿದ್ರೆ ಅದು ಮಂಗಳನ ಸ್ವಕ್ಷೇತ್ರ ಆಗಿರೋದ್ರಿಂದ ಯೂಶಲಾಗಿ ಅವರು ಬಂದರೆ ಹೆಚ್ಚು ಶಕ್ತಿಯನ್ನು ಅವ್ರು ನಿಮಗೆ ನೀಡ್ತಾರೆ. ಅನಿರೀಕ್ಷಿತ ಫಲಿತಾಂಶಗಳು ಕೂಡ ನೀವು ಎದುರಿಸಬೇಕಾಗುತ್ತೆ. ಇನ್ನು ಕೆಲಸದ ವೇಗ, ಕೆಲಸದಲ್ಲೇ ನೀವು ಏನಾದರೂ ತುಂಬ ಸ್ಲೋ ಅಂತ ಏನಾದರೂ ನಿಮ್ಮನ್ನಾದರೂ ಕಡೆಗಣಿಸಿದರೆ ವೃತ್ತಿಯಲ್ಲಿ ಆ ಒಂದು ವಿಚಾರನೂ ಕೂಡ ತುಂಬಾ ಚೆನ್ನಾಗಾಗುತ್ತೆ. ಹಠಾತ್ ವೇಗ ಜಾಸ್ತಿ ಆಗುತ್ತೆ. 8ನೇ ಮನೆ ಮಂಗಳನ ಹಠಾತ್ ಬದಲಾವಣೆಯಿಂದ ಇನ್ನೊಂದು ವಿಚಿತ್ರ ಅಂತ ಹೇಳಿದ್ರೆ ಸಹೋದ್ಯೋಗಿಗಳೊಂದಿಗೆ ವಾಗ್ವಾದ ಮಾಡೋದನ್ನು ಸ್ವಲ್ಪ ಬೇಡ ಅಂತಲೇ ಹೇಳ್ಬೋದು ಈ ಸಂದರ್ಭದಲ್ಲಿ. ಹಾಗೆ ಗುಪ್ತ ಶತ್ರುಗಳ ಬಗ್ಗೆ ಕೂಡ ಎಚ್ಚರ ಇರಲಿ. ಯಾಕಂದರೆ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ನಿಮಗೇನಾದರೂ ಆ ರೀತಿಯ ಶತ್ರುಗಳಿದ್ದರೆ ಅಥವಾ ಬಿಸ್ನೆಸ್ ಜಾಗದಲ್ಲೂ ಕೂಡ ಆ ಥರ ಇದ್ದರೆ ಸ್ವಲ್ಪ ಎಚ್ಚರವಾಗಿರಿ. ಹಣಕಾಸು ವಿಚಾರದಲ್ಲಿ ಪಿತ್ರಾರ್ಜಿತ ಹಾಗೆ ಹಳೆಯ ಹೂಡಿಕೆಗಳಿಂದ ಹಣ ಬರುತ್ತೆ. ಸಾಲ ನೀಡುವಂತಹ ಮುನ್ನ ಆದರೆ ನೀವು ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಆರೋಗ್ಯದ ವಿಚಾರದಲ್ಲಿ ಮಂಗಳ ಆಗಿರೋದ್ರಿಂದ ರಕ್ತದೊತ್ತಡವನ್ನು ಜಾಸ್ತಿ ಮಾಡ್ತಾರೆ. ಸಣ್ಣ ಪುಟ್ಟ ಗಾಯಗಳಾಗೋ ಸಾಧ್ಯತೆ ಇರುತ್ತೆ. ಹಾಗೆ ಮನೆ ಕೆಲಸ ಮಾಡುವಾಗ ಸ್ವಲ್ಪ ಅಂದರೆ ಬೀಳೋದು ಹೇಳೋದು ಇದ್ದೇ ಇರುತ್ತಲ್ವ, ಸೊ ಆ ಒಂದು ರೀಸನ್ನಿಗೆ ಸ್ವಲ್ಪ ಜಾಗರೂಕರಾಗಿರಿ. ಕುಟುಂಬದಲ್ಲಿ ಮಾತಿನ ವಿಚಾರದಲ್ಲಿ ಸ್ವಲ್ಪ ಕಂಟ್ರೋಲ್ ಆಗಿರಬೇಕು. ಯಾಕಂದರೆ ತುಂಬ ಕಠಿಣವಾಗಿ ಮಾತನಾಡುವಂತಹ ಸನ್ನಿವೇಶಗಳೆದುರಾಗುತ್ತೆ. ಸಂಗಾತಿಯೊಂದಿಗೆ ಚಿಕ್ಕ ಪುಟ್ಟ ವಿಚಾರಕ್ಕೆ ಕಿರಿಕಿರಿ ಆಗದೆ ಇರೋ ಥರದಲ್ಲಿ ನೋಡ್ಕೊಳ್ಳಿ. ಇನ್ನು ಮಂಗಳನ ಪ್ರಭಾವ ಇರೋದ್ರಿಂದ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡೋದು ಒಳ್ಳೆಯದು. ಸುಬ್ರಹ್ಮಣ್ಯ ಅಷ್ಟೋತ್ರ ಓದೋದು, ಹಾಗೆ ಮಂಗಳವಾರ ಅವರ ಸನ್ನಿಧಿಗೆ ಭೇಟಿ ನೀಡೋದು ಒಳ್ಳೆಯದು. ಕೆಂಪು ಬೇಳೆ ಅಥವಾ ಕೆಂಪು ವಸ್ತ್ರವನ್ನು ದಾನ ಮಾಡಿ. ಅತಿಯಾದ ಮಸಾಲೆಯನ್ನು ಈ ಒಂದು ಸಂದರ್ಭದಲ್ಲಿ ತಿನ್ನೋದು ಬೇಡ. ಅಂದರೆ ಹೀಟ್ ಆಗುವಂಥ ಪದಾರ್ಥವನ್ನು ತಿಂದೇ ಇರೋದು ಸ್ವಲ್ಪ ಉತ್ತಮ. ಹಾಗೆ ಶನಿ ಮಹಾತ್ಮನಿಂದ ಅವರ ದೃಷ್ಟಿಯಿಂದ ಯಾವ್ಯಾವ ಪರಿಣಾಮಗಳಾಗುತ್ತೆ ಅಂದರೆ, ಶನಿ ಮಹಾತ್ಮ ಅಧಿಪತಿ ನಿಮ್ಮ ರಾಶಿಯ 7ನೇ ಮನೆಯಲ್ಲಿ ಸಂಚಾರ ಮಾಡ್ತಿರೋದ್ರಿಂದ, ಅಂದರೆ ಮೀನ ರಾಶಿಯಲ್ಲಿ ಸಂಚಾರ ಮಾಡೋದ್ರಿಂದ ಗಂಭೀರ ಪ್ರಭಾವವನ್ನು ನೀವು ಎದುರಿಸಬೇಕಾಗುತ್ತೆ. ವ್ಯಾಪಾರ ಅಥವಾ ಪಾಲುಗಾರಿಕೆ ವಿಚಾರದಲ್ಲಿ ನೀವೇನಾದರೂ ಇದ್ದರೆ ಆ ಒಂದು ಸಂದರ್ಭದಲ್ಲಿ ಅದು ನಿಮಗೆ ನಿಧಾನ ಅನಿಸಿದ್ರು ನೀವು ಅದರಲ್ಲಿ ಶಿಸ್ತನ್ನು ಪಾಲಿಸಿದ್ದೇ ಆದರೆ ಮುಂದಿನ ಬೆಳವಣಿಗೆಗೆ ಅದು ಕಾರಣ ಆಗುತ್ತೆ, ಶನಿ ಮಹಾತ್ಮ ಸ್ವಾಮಿ ಇರೋದ್ರಿಂದ. ಇನ್ನು ಹೊಸ ಒಪ್ಪಂದಕ್ಕೆ ಸಹಿ ಮಾಡಬೇಕು ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಆದರೆ ಯಾವುದಕ್ಕೂ ನೀವು ಸಹಿ ಹಾಕುವಾಗ ಎಚ್ಚರವಾಗಿರಿ. 7ನೇ ಮನೆಯಲ್ಲಿ ಶನಿ ಇರೋದ್ರಿಂದ ವಿವಾಹಿತರಿಗೆ ವಿವಾಹ ಮಾಡ್ಕೋಬೇಕು ಅಂದರೆ ಹುಡುಗಿನ ಅಥವಾ ಹುಡುಗನ ಹುಡುಕ್ತಾ ಇದ್ದರೆ ಆ ಒಂದು ವಿಚಾರ ಸ್ವಲ್ಪ ಸ್ಲೋ ಆಗುತ್ತೆ. ಯಾಕಂದರೆ ಶನಿ ಮಹಾತ್ಮ ಸ್ವಾಮಿ ಆಗಿರೋದ್ರಿಂದ ನಿಧಾನ. ಶನಿ ಮಹಾತ್ಮ ಸ್ವಾಮಿಯ 7ನೇ ದೃಷ್ಟಿ ನಿಮ್ಮ ವ್ಯಕ್ತಿತ್ವದಲ್ಲಿ ಗಂಭೀರವಾದಂತಹ ಬದಲಾವಣೆಯನ್ನು ಉಂಟು ಮಾಡುತ್ತೆ. ಹಾಗೆ ಒಂದು ರೀತಿ ಸೋಮಾರಿತನವನ್ನು ಬಿಟ್ಟು ನೀವು ಸಕ್ರಿಯರಾಗೋದಕ್ಕೆ ಅದು ಪ್ರೇರೇಪಣೆ ನೀಡುತ್ತೆ. 4ನೇ ಮನೆ ಮೇಲೆ 10ನೇ ದೃಷ್ಟಿ ಬೀಳೋದ್ರಿಂದ ಆಸ್ತಿ, ವಾಹನ, ಕೆಲಸಗಳ ನಿಧಾನ ಆದರೂ ಆಗುತ್ತೆ. ಜೊತೆಗೆ ತಾಯಿ ಆರೋಗ್ಯ ವಿಚಾರದಲ್ಲಿ ಸ್ವಲ್ಪ ಜಾಗರೂಕರಾಗಿರಿ. ಗುರು ಅತ್ಯಂತ ಮಂಗಳಕರವಾಗಿದ್ದು ನಿಮಗೆ ಭಾಗ್ಯೋದಯದ ಸೂಚನೆಯನ್ನು ಅವರು ನಿಮಗೆ ನೀಡ್ತಾ ಇದ್ದಾರೆ. 9ನೇ ಮನೆಯಲ್ಲಿ ಗುರು ಇರೋದ್ರಿಂದ ಯಾವುದಾದ್ರೂ ಕೆಲಸ ನಿಂತು ಹೋಗಿದರೆ ಅದು ಆಗುತ್ತೆ, ಪೂರ್ಣ ಫಲವನ್ನು ನೀಡುತ್ತೆ. ಇನ್ನು
ಹೊಸ ಕೆಲಸ ಮಾಡಬೇಕು ಅಂತಿದ್ರೆ ಅದು ಕೂಡ ನಿಮಗೆ ಸಕ್ಸಸ್ ತಂದುಕೊಡುತ್ತೆ. ಈ ಸಮಯದಲ್ಲಿ ನಿಮಗೆ ದೈವಬಲ ಹೆಚ್ಚಾಗಿ ಸಿಗುತ್ತೆ. ಹಾಗೆ ಹಿರಿಯರ ಒಂದು ಬೆಂಬಲ ಕೂಡ ನಿಮಗೆ ಸಿಗುತ್ತೆ. ವೃತ್ತಿ ವಿಚಾರದಲ್ಲಿ ಶುಭ, ಹಾಗೆ ಕೆಲಸದ ವಿಚಾರದಲ್ಲಿ ನಿಮಗೆ ಪ್ರಮೋಷನ್ ಸಿಗುತ್ತೆ. ಇಷ್ಟವಾದ ಸ್ಥಳಕ್ಕೆ ನೀವೆಲ್ಲಿ ಕೇಳ್ತೀರಾ ಅಲ್ಲಿ ವರ್ಗಾವಣೆ ಆಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇರುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ಉನ್ನತ ವ್ಯಾಸಂಗಕ್ಕಾಗಿ ಹೊರದೇಶಗಳಿಗೆ ಹೋಗುವಂತಹ ಯೋಗ ಕೂಡ ಕೂಡಿಬರುತ್ತೆ. ಹಾಗೆ 1ನೇ ಮನೆ ಮೇಲೆ ಗುರುವಿನ 5ನೇ ದೃಷ್ಟಿ ಬೀಳೋದ್ರಿಂದ ವ್ಯಕ್ತಿತ್ವದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗುವಂಥದ್ದು, ಹಾಗೆ ಆರೋಗ್ಯ ಸುಧಾರಣೆ, ನೀವು ಆರೋಗ್ಯದ ಸಮಸ್ಯೆಯಿಂದ ಬಳಲ್ತಾ ಇದ್ದರೆ ಒಂದು ಸುಧಾರಣೆ ಕೂಡ ಕಾಣುತ್ತೆ. ಯಾವುದೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಬೇಕಾಗಿರುತ್ತೆ ಅನ್ನೋದನ್ನು ಗುರು ಭಗವಾನ್ ಅವರು ಕೂಡ ಹೇಳ್ತಾ ಇದ್ದಾರೆ. ಇನ್ನು 3ನೇ ಮನೆ ಮೇಲೆ 7ನೇ ದೃಷ್ಟಿ ಇರೋದ್ರಿಂದ ಒಡ ಹುಟ್ಟಿದವರ ಜೊತೆಗಿನ ಸಂಬಂಧ ಗಟ್ಟಿಯಾಗುತ್ತೆ. ಹಾಗೆ 5ನೇ ಮನೆ ಮೇಲೆ 9ನೇ ದೃಷ್ಟಿ ಗುರುವಿಂದ ಬೀಳೋದ್ರಿಂದ ಸಂತಾನ ಭಾಗ್ಯವನ್ನು ನಿರೀಕ್ಷೆ ಮಾಡ್ಬೋದು. ಹಾಗೆ ನಿಮ್ಮ ಮಕ್ಕಳ ಪ್ರಗತಿಯನ್ನು ಕೂಡ ನೀವು ಖುಷಿ ಪಡ್ಬೋದು. ಕ್ರಿಯೇಟಿವ್ ಫೀಲ್ಡಲ್ಲಿರೋರಿಗೆ ದೊಡ್ಡ ಹೆಸರು ಬರುತ್ತೆ. ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದು ಅಥವಾ ತೀರ್ಥಯಾತ್ರೆ ಮಾಡೋದು, ಪುಣ್ಯಕ್ಷೇತ್ರ ದರ್ಶನ ಮಾಡುವಂಥದ್ದು ಹೆಚ್ಚಾಗುತ್ತೆ. ಹಾಗೆ ದಾನ ಧರ್ಮದ ವಿಚಾರದಲ್ಲಿ ಸ್ವಲ್ಪ ನೀವು ಜಾಸ್ತಿ ಒಲವನ್ನು ತೋರಿಸ್ತೀರ. ಇದು ಕನ್ಯಾ ರಾಶಿಯವರ ಮೇ ತಿಂಗಳ ಗೋಚಾರ ಫಲ ಆಗಿರೋದ್ರಿಂದ, ಜೊತೆಗೆ ನಿಮ್ಮ ಜಾತಕವನ್ನು ಕೂಡ ಪರಿಶೀಲನೆ ಮಾಡಿ ಮುಂದುವರಿಯೋದು ಎಚ್ಚರ ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡೋದನ್ನು ಮರಿಬೇಡಿ. ಈ ವಿಚಾರಗಳು ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಕಮೆಂಟ್ ಮಾಡಿ ನಮಗೆ ತಿಳಿಸಿ.